ಬೆಳಗಿನ ಜಾವ 5 ಗಂಟೆಗೆ ಬಿಸಿ ಬಿಸಿಯಾಗಿ ಪಾತ್ರೆಗಟ್ಟಲೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಸೊ ಎಲ್ಲಂತ ತಿಳ್ಕೊಳಕ್ ಮುಂಚೆ ಇತರ ಇಂಟ್ರೆಸ್ಟಿಂಗ್ ಅಂಡ್ ಬಜೆಟ್ ಫ್ರೆಂಡ್ಲಿ ವಿಡಿಯೋಸ್ಗೆ ಈಗಲೇ ನಮ್ಮ ಚಾನೆಲ್ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು ಬರೀ ಮಟನ್ ಅಲ್ಲ, ಟಗರು ಮಟನ್ ಬಿರಿಯಾನಿ ಅಂತಾನೆ ಹೇಳ್ಬೇಕು. ಪೀಸಸ್ ಒಂದೊಂದು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಬೆಣ್ಣೆ ತರ ಕರಗ್ತಾ ಇರುತ್ತೆ. ಭಾನುವಾರ ಮಾತ್ರ ಬೆಳಗಿನ ಜಾವ 5 ಗಂಟೆಗೆ ಹೋಟೆಲ್ ಶುರು ಆಗುತ್ತೆ. ಇನ್ನು ಮಿಕ್ಕಿದ ದಿನ ಟ್ಯೂಸ್ಡೇ ಟು ಸ್ಯಾಟರ್ಡೇ ನೋಡೋಕೋದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಹೋಟೆಲ್ ಓಪನ್ ಇರುತ್ತೆ. ಭಾನುವಾರ ಬೆಳಗ್ಗೆ 5 ಗಂಟೆಗೆ ಬಿಸಿ ಬಿಸಿಯಾಗಿ ರೆಡಿ ಆಗಿರೋ ಸೌದೆಳೆ ಬಿರಿಯಾನಿ ಅಂತಾನೆ ಹೇಳ್ಬೇಕು. ನಾವು ತಗೊಂಡಿದ್ದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್ ಮತ್ತೆ ಚಿಕನ್ ಕಬಾಬ್. ಚಿಕನ್ ಲಾಲಿಪಾಪ್ ಮತ್ತೆ ಚಿಕನ್ ಕಬಾಬ್ ಅಂತೂ ಆಚೆ ಗರ್ಗರಿಯಾಗಿ ಒಳಗೆ ಸಿಕ್ಕಾಪಟ್ಟೆ ಸಾಫ್ಟ್ ಅಂಡ್ ಜ್ಯೂಸಿಯಾಗಿ ಸೂಪರ್ ಆಗಿತ್ತು. ಇನ್ನು ಬಿರಿಯಾನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಿಸಿ ಬಿಸಿ ಸೌದೆಳೆ ರೆಡಿ ಆಗಿರೋ ಹೊಸಕೋಟೆ ಸ್ಟೈಲ್ ಬಿರಿಯಾನಿ ಅಂತಾನೆ ಹೇಳ್ಬೇಕು. ಚಿಕನ್ ಪೀಸ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಬ್ರೇಕ್ ಆಗ್ತಿತ್ತು. ಇನ್ನು ರೈಸ್ ಅಂತೂ ಒಳ್ಳೆ ಫ್ಲೇವರ್ ಆಗಿತ್ತು. ಇನ್ನು ಮಟನ್ ಅಂತೂ ಕೇಳದೆ ಬೇಡ, ಮಟನ್ ಅಲ್ಲಿ ಜಸ್ಟ್ ಬಾಯಲ್ಲಿ ಇಟ್ಟಿದ ತಕ್ಷಣ ಬ್ರೇಕ್ ಆಗುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ. ಹೈಲಿ ರೆಕಮೆಂಡ್ ಸ್ಪಾಟ್ ಅಂತಾನೆ ಹೇಳ್ತೀನಿ. ಸೊ ಎಲ್ಲಂತ ಕೇಳಿದ್ರೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ. ಇದು ನೆಲಮಂಗಲ ಹೈವೇ ಇಂದ ಜಸ್ಟ್ 100 ಮೀಟರ್ಸ್ ಎಲ್ಲ ಇದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಯಾವ್ದೇ ಊರಿಗೆ ಹೋದ್ರು ನೆಲಮಂಗಲ ಹೈವೇ ಮೇಲೆ ಹೋಗ್ಬೇಕು. ಹೋಗ್ಬಿಟ್ಟು ಟ್ರೈ ಮಾಡಿ, ಎಂಜಾಯ್ ಮಾಡಿ.